ನಾನು ರಿಯಾಜ್ ಅಂತ, ನನ್ನ ಮಗ ಸಾಹುಲ್ ಅಮೀದು, ನನ್ನ ಮಿಸಸ್ ವೈಫ್ ಸುಜಾನ ಅವರು. ಡಾಕ್ಟರ್ ಬಾಲಚಂದ್ರ ಸಾಹೇಬ್ರು ನಮಗೆ ಸುಮಾರು 14 ವರ್ಷದಿಂದ ಪರಿಚಯ. ನನ್ನ ಮಗ 2 ವರ್ಷ ವಯಸ್ಸಿದ್ದಾಗ ಸಣ್ಣ ಮಗು, ಅವನಿಗೆ ತೀವ್ರವಾದ ಕೆಮ್ಮು, ಉಸಿರಾಟದ ತೊಂದರೆ, ಹೈ ಫೀವರಿಂದ ನರಳ್ತಾ ಇರ್ಬೇಕಾದ್ರೆ ಯಾರೋ ಒಬ್ಬರು ನಮಗೆ ಡಾಕ್ಟರ್ ಬಾಲಚಂದ್ರ ಅವ್ರ ಹತ್ರ ಹೋಗಿ ಸರಿ ಆಗುತ್ತೆ ಅಂದರೆ ಹೋದ್ವಿ. ಅವರು ಅದಕ್ಕೆ ತಕ್ಷಣ ಸ್ಪಂದಿಸಿ ಸೂಕ್ತವಾದ ಚಿಕಿತ್ಸೆ ಕೊಟ್ಟು 1 ವಾರದಲ್ಲಿ ಅವನ್ನ ಆರೋಗ್ಯವಂತನಾಗಿ ಟ್ರೀಟ್ಮೆಂಟ್ ಕೊಟ್ಟು ಕ್ಯೂರ್ ಆಯಿತು. ತದನಂತರ ನಾವು ಡಾಕ್ಟರ್ ಬಾಲಚಂದ್ರ ಸರ್ ಹತ್ರ ಇಲ್ಲೇ ಕಸ್ತೂರಿ ನಗರಲ್ಲಿ ಅವ್ರ ಕ್ಲಿನಿಕ್ ಇತ್ತು, ಚಿರಾಯು ಕ್ಲಿನಿಕ್ಕು ನಮ್ಮ ಮನೆ ಕಮ್ಮನಹಳ್ಳಿಯಲ್ಲಿ. ಯಾವುದೇ ಸಮಸ್ಯೆ ಬಂದರೂ ಕೂಡ ಅಲ್ಲಿ ಕ್ಲಿನಿಕ್ ಹೋಗ್ತಾ ಇದ್ವಿ, ಅಪಾಯಿಂಟ್ಮೆಂಟ್ ಕೊಡ್ತಾಯಿದ್ರು. ಭಾಳ ಶಾಂತ ರೀತಿಯಲ್ಲಿ ಏನು ಸಮಸ್ಯೆ, ಆರೋಗ್ಯ ಸಮಸ್ಯೆ ನಾವು ಕ್ಲೀನಾಗಿ ಕೇಳಿಸಿ ನಮ್ಮಿಂದ ಅದಕ್ಕೇನು ಪರಿಹಾರ, ಯಾವ ಥರ ಟ್ರೀಟ್ಮೆಂಟ್ ಕೊಡಬೇಕು ಅಂತ ಪ್ರಿಸ್ಕ್ರಿಪ್ಷನ್ ಕೊಟ್ಟು ಎಲ್ಲ ಚೆಕಪ್ ಮಾಡಿ ನಿಧಾನವಾಗಿ ನಮಗೂ ಸಮಾಧಾನ ಹೇಳಿ ಇದು ಯಾಕೆ ಬಂತು, ಏನು ಹೆದರ್ಕೊಳ್ಳೋಂಥ ಅವಶ್ಯಕತೆ ಇಲ್ಲ, ಒಂದು 3-4 ದಿನ ಸರಿಯಾಗುತ್ತೆ ಅಂತ ನಮಗೆ ಧೈರ್ಯ ಮತ್ತು ಆತ್ಮಸ್ಥೈರ್ಯ ತುಂಬ್ತಾ ಇದ್ರು. ನಮಗೆ ಅವ್ರ ಕ್ಲಿನಿಕ್ಕಿಂದ ರೂಮಿಂದ ಆಚೆ ಬಂದ ತಕ್ಷಣ ಏನೋ ಒಂಥರ ಸಮಾಧಾನ, ಒಂಥರ ನಿರಾಳವಾಗಿ ಆಚೆ ಬರ್ತಾಯಿದ್ವಿ. ಆಮೇಲೆ ಏನೇ ಸಮಸ್ಯೆ ಬಂದರೂ ಮಧ್ಯದಲ್ಲಿ ಏನೋ ರಾತ್ರಿ ಹೊತ್ತು ಮಿಡ್ನೈಟಲ್ಲಿ ಬೇರೆ ಹಾಲಿಡೇಸಲ್ಲಿ ಏನಾರು ಆರೋಗ್ಯ ಸಮಸ್ಯೆ, ಹೊಟ್ಟೆ ನೋವು ಇರ್ಬೋದು, ಜ್ವರ ಬರ್ಬೋದು, ಈ ಥರ ಕೆಮ್ಮು ಬಂದಾಗ ಫೋನಲ್ಲಿ ಕೇಳಿದ್ರು ಕೂಡ ತಕ್ಷಣ ಫೋನಲ್ಲೇ ಅವರು ನಮಗೆ ಏನು ಸಮಸ್ಯೆ ಫೋನಲ್ಲೂ ಶಾಂತವಾಗಿ ಕೇಳಿ ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟ್ ಏನು ಪ್ರಿಸ್ಕ್ರಿಪ್ಷನ್ ಮೆಸೇಜ್ ಮಾಡೋರು, ನಾವು ಅದನ್ನು ಅವ್ರಿಗೆ ತಕ್ಷಣ ಅದನ್ನು ಕೊಟ್ಟು ಅವ್ರಿಗೆ ವಾಸಿಯಾದರೆ ಸರಿ, ಇಲ್ಲಾಂದರೆ ಮತ್ತೇನಾದ್ರು ಕಂಟಿನ್ಯೂ ಆದರೆ ಕ್ಲಿನಿಕ್ ಬರೋಕ್ಕೆ ಹೇಳಿದ್ರು. ಕ್ಲಿನಿಕ್ ಹೋದರೆ ಅದನ್ನು ಮತ್ತೆ ಚೆಕಪ್ ಮಾಡಿ ನಮಗೆ ಔಷಧಿ ಚೇಂಜ್ ಮಾಡಿಕೊಡೋದು, ಕಂಟಿನ್ಯೂ ಮಾಡೋದು ಹೇಳ್ತಾಯಿದ್ರು. ಮತ್ತು ನಾವು ಒಂಥರ ನಮಗೆ ಒತ್ತಡದಿಂದ ಸರ್ ಅವ್ರಿಗೆ ಎಕ್ಸ್ರೇ ಮಾಡಿಸ್ಬೇಕಾ, ಬ್ಲಡ್ ಚೆಕಪ್ ಮಾಡಿಸ್ಬೇಕಾ ಏನಾದ್ರು ಕೇಳಿದ್ರೆ ಏನೂ ಅವಶ್ಯಕತೆ ಇಲ್ಲ, ಸರಿ ಆಗುತ್ತೆ ಅಂತ ಹೇಳೋರು ವಾಸಿ ಆಗ್ತಾಯಿತ್ತು. ಅದಲ್ಲದೆ ಅವರು ನಮಗೆ ಒಂಥರ ಯಾವ ಥರ ಆಗಿತ್ತು ಅಂದರೆ ಅವ್ರದ್ದು ನಮ್ಮ ಸಂಬಂಧ ಏನೋ ಒಂದು ಕುಟುಂಬದ ಸಹ ಸದಸ್ಯರ ಥರ ಒಂದು ಅನಿಸಿಕೆ ಆಗ್ತಾಯಿತ್ತು. ನಮ್ಮ ಥರ ಅಲ್ಲ, ಯಾರೇ ಬಂದರೂ ಸಣ್ಣ ಮಕ್ಕಳು ಬಂದರೆ ಪ್ರತಿಯೊಬ್ಬರನ್ನೂ ಅವರು ಎಲ್ಲರನ್ನೂ ರಾತ್ರಿ 11 ಗಂಟೆ ಆಗಲಿ 12 ಗಂಟೆ ಆಗಲಿ ಕ್ಲಿನಿಕ್ನಲ್ಲಿ ಪ್ರತಿಯೊಬ್ಬರು ನೋಡಿ ಅವರ ಚಿಕಿತ್ಸೆ ಮಾಡಿಸಿ ಸೂಕ್ತವಾದ ವ್ಯವಸ್ಥೆ ಮಾಡಿ ಆಮೇಲೆ ಅವ್ರ ಮನೆಗೆ ಹೋಗ್ತಿದ್ರು. ರಜಾ ದಿನ ಇರ್ಬೋದು, ಬೇರೆ ದಿನ ಇರ್ಬೋದು, ಅವ್ರಿಗೆ ಅಷ್ಟೇ ಇಲ್ಲದೆ ಕೆಲಸ ಮಾಡ್ತಾಯಿದ್ರು. ಅವರು ಟ್ರೀಟ್ಮೆಂಟ್ ಕೊಡೋ ವಿಧಾನ ಭಾಳ ಒಂದು ಅತ್ಯುತ್ತಮವಾದ ವಿಧಾನ. ನಮ್ಗೆ ಭಾಳ ಹೆಮ್ಮೆ ಅನಿಸುತ್ತೆ ಅವ್ರ ಹತ್ರ ಹೋದರೆ. ಅವರು ಒನ್ ಆಫ್ ದಿ ಬೆಸ್ಟ್ ಅಲರ್ಜಿ ಕ್ಲಿನಿಕ್ ಕೂಡ. ನಾನು ಕೂಡ ಹಲವಾರು ಸಮಸ್ಯೆಯಿಂದ ಬಳಲ್ತಾ ಇದ್ದೆ, ವೀಸಿಂಗು ಬೇರೆ ಬೇರೆ ಸಮಸ್ಯೆಗಳಿಂದ. ನಮ್ಮ ಅಲರ್ಜಿ ಟೆಸ್ಟ್ ಮಾಡಿ ಯಾಕೆ ಬರುತ್ತೆ, ಅದು ಪಾರ್ಥೇನಿಯಿಂದ ಬರುತ್ತಾ, ಡಸ್ಟಿಂದ ಬರುತ್ತಾ, ಇಲ್ಲ ಫುಡ್ ಅಲರ್ಜಿನ ಅಂತ ಅದನ್ನು ಕ್ಲೀನ್ ಆಗೋದನ್ನ ಏನು ಅಂತ ಅದನ್ನು ಕಂಡಿಡಿದು ಅದಕ್ಕೆ ಸೂಕ್ತವಾದ ವಿಧಿವಿಧಾನಗಳು ಏನು ಟ್ರೀಟ್ಮೆಂಟು ಅಂತ ನಮಗೆ ಅವರು ಸಜೆಸ್ಟ್ ಮಾಡ್ತಾಯಿದ್ರು. ಅವರು ಒನ್ ಆಫ್ ದಿ ಬೆಸ್ಟ್ ಅಲರ್ಜಿ ಕ್ಲಿನಿಕ್ ಕೂಡ ಅವ್ರದ್ದು. ಸೊ ಹಾಗಾಗಿ ಅಂಥ ಡಾಕ್ಟ್ರುಗಳು ಬೆಂಗಳೂರಲ್ಲಿ ಅವ್ರು ಬರೀ ಡಾಕ್ಟರ್ ಟ್ರೀಟ್ಮೆಂಟ್ ಮಾತ್ರ ಅಲ್ಲ, ಒಂದು ಒಳ್ಳೆ ಮಾನವತಾವಾದಿ ಅಂತ ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ಸೊ ಎಲ್ಲರೂ ಡಾಕ್ಟ್ರು ಅವರ ವಿಧಾನನ, ಅವರ ರೀತಿನ ಪಾಲಿಸಬೇಕು ಅಂತ ನಾನು ಈ ಸಂದರ್ಭದಲ್ಲಿ ಹೇಳಕ್ಕೆ ಬಯಸ್ತೀನಿ. ನಮಸ್ಕಾರ.